ನಮಸ್ಕಾರ ವೀಕ್ಷಕರೇ, ಇದು ದೇಸಿ ಹಾಂಟಿಂಗ್ಸ್. ಮಳೆಯು ರಾತ್ರಿ ಇಡೀ ಕೊನೆ ಕಾಣದೆ ಸುರಿಯುತ್ತಿತ್ತು. ನಿಸರ್ಗವೇ ಒಳಹೊಕ್ಕಲು ಪ್ರಯತ್ನಿಸುತ್ತಿರುವಂತೆ ರೇಡಿಯೋ ಸ್ಟೇಷನ್ನ ಕಿಟಕಿಗಳು ಬಡಿದಾಡುತ್ತಿತ್ತು. ಒಳಗೆ ರಿಯಾ ದೇಶ್ಮುಖ್ ಶಾಂತ ಮತ್ತು ವೃತ್ತಿಪರ ಸ್ಥಿತಿಯನ್ನು ಕಾಪಾಡಿಕೊಂಡಿದ್ದಳು. ಆದರೂ ಅವಳ ಮನಸ್ಸಿನ ಹಿಂಭಾಗದಲ್ಲಿ ಮುಸುಕಾದ ಅಶಾಂತಿ ಮೂಡಿತ್ತು. ಮಂದವಾದ ಸ್ಟುಡಿಯೋ ದೀಪಗಳು ಉದ್ದನೆಯ ನೆರಳುಗಳನ್ನು ಸೃಷ್ಟಿಸುತ್ತಿದ್ದವು ಮತ್ತು ಆನ್ ಏರ್ ಎಂಬ ಕೆಂಪು ಬಣ್ಣದ ಸೂಚನೆ ಕೋಣೆಯ ಮೂಲೆಯಲ್ಲಿ ಭಯಾನಕವಾಗಿ ಹೊಳೆಯುತ್ತಿತ್ತು. ಶುಭರಾತ್ರಿ ನೈಟ್ ಔಲ್ಸ್, ಇದು ಮಿಡ್ ನೈಟ್ ವಿಸ್ಪರ್ಸ್. ನಿದ್ದೆಯಿಲ್ಲದ ರಾತ್ರಿಗಳಿಗೆ ನಿಮ್ಮ ವಿಶ್ವಾಸಾರ್ಹ ಒಡನಾಡಿ. ಇಂದು ರಾತ್ರಿ ನಾನು ನಿಮ್ಮ ರಹಸ್ಯಗಳನ್ನು, ನಿಮ್ಮ ಕಥೆಗಳನ್ನು ಕೇಳಲು ಬಯಸುತ್ತೇನೆ ಎಂದು ಅವಳು ಸರಾಗವಾಗಿ ಹೇಳಿದ್ದಳು. ದೂರದಲ್ಲಿ ಗುಡುಗಿನ ಶಬ್ದವು ಕೇಳಿಸುತ್ತಿತ್ತು. ಪರಿಚಿತವಾದ ದಿನಚರಿಯು ಅವಳನ್ನು ಸ್ವಲ್ಪ ಶಾಂತಗೊಳಿಸಿತು. ಆದರೆ ಸ್ಟುಡಿಯೋ ಬಾಗಿಲಿನಿಂದ ಆಕಸ್ಮಿಕವಾಗಿ ಕೇಳಿದ ಬಾಗಿಲು ತೆಗೆಯುವ ಶಬ್ದ ಅವಳನ್ನು ತನ್ನ ಲಯದಿಂದ ಹಠಾತ್ ಎಳೆದಂತಾಯಿತು. ಅದು ಕಾಣದ ಕೈಯಿಂದ ತಳ್ಳಲ್ಪಟ್ಟಂತೆ ಸ್ವಲ್ಪ ಮಟ್ಟಿಗೆ ತೂಗಾಡುತ್ತಿತ್ತು. ಈ ಸಿಡಿಲಿಗೆ ಹಾಸ್ಯಪ್ರಜ್ಞೆಯೂ ಇರಬೇಕು ಎಂದಳು, ತನ್ನ ನಗು ತುಂಬಿದ ಶಬ್ದವನ್ನು ವೃತ್ತಿಪರ ಧ್ವನಿಗೆ ತಿರುಗಿಸಿಕೊಳ್ಳುತ್ತಾಳೆ. ಅಷ್ಟರಲ್ಲಿ ಲೈನ್ ಕಣ್ಣಿಗೆ ತಗಲುವಂತೆ ಬೆಳಗಿತು. ನಾವು ಲೈನ್ನಲ್ಲಿ ಕರೆ ಮಾಡುವವರನ್ನು ಹೊಂದಿದ್ದೇವೆ ಎಂದು ಹೇಳುತ್ತಾ ಮತ್ತೆ ತನ್ನ ವೃತ್ತಿಪರ ಸ್ವರಕ್ಕೆ ಜಾರಿದಳು. ನಂತರ ಬಂದದ್ದು ಅವಳನ್ನು ಕಾಡುವ ಧ್ವನಿ, ಮುಸುಕಾದ, ಕರ್ಕಶ ಮತ್ತು ಸಣ್ಣ ಧ್ವನಿ. ನಾನು ಹೋಗಿದ್ದೇನೆ ಎಂದು ಅವರು ಭಾವಿಸುತ್ತಾರೆ, ಆದರೆ ನಾನು ಇಲ್ಲೇ ಇದ್ದೇನೆ. ಈ ಬಾಯಿ ನನ್ನನ್ನು ಮರೆ ಮಾಡಿದೆ. ಅವರು ನನ್ನನ್ನು ಓದಿದ್ದಾರೆ, ಆದರೆ ನಾನು ಹೊರಗೆ ಹೋಗಲು ಆಗುತ್ತಿಲ್ಲ. ನಾನು ಇಲ್ಲೇ ಇದ್ದೇನೆ. ಅವಳು ಪ್ರತಿಕ್ರಿಯಿಸುವ ಮೊದಲು ಲೈನ್ ಡೆಡ್ ಆಗಿ ಹೋಯಿತು. ಹೊರಗಿನ ಚಂಡಮಾರುತವು ಕೋಣೆಯೊಳಗೆ ನುಗ್ಗಿದಂತೆ ಜೋರಾಗಿ ಸುರಿಯಲು ಆರಂಭಿಸಿತು. ಶೋ ಮುಗಿದ ನಂತರ ಕುತೂಹಲವು ರಿಯಾಳನ್ನು ಕಾಡಿತ್ತು. ತನ್ನ ಮನೆಯಲ್ಲಿ ಮಧ್ಯರಾತ್ರಿ ನಿದ್ದೆ ಬಾರದೆ ಇಂಟರ್ನೆಟ್ಟಲ್ಲಿ ಆಕೆಯು ಸ್ಥಳೀಯ ದಾಖಲೆಗಳನ್ನು ಹುಡುಕತೊಡಗಿದಳು. ಆಗ ಒಂದು ವೃತ್ತಪತ್ರಿಕೆ ಲೇಖನ ಅವಳ ಗಮನ ಸೆಳೆಯಿತು. ಆ ಲೇಖನವು ರಜನಿ ಎಂಬ ಮಹಿಳೆಯ ನಾಪತ್ತೆ ಬಗ್ಗೆ ವರದಿ ಮಾಡಿತ್ತು. ಫೋಟೋ ಅಂದಾಜು ಮುಸುಕಾದದ್ದಾದರೂ ಭಯಾನಕವಾದ ಆಕೆಯ ಚಿತ್ರ ಪರದೆಯಿಂದ ಅವಳನ್ನು ಹಿಂತಿರುಗಿ ನೋಡುತ್ತಿತ್ತು. ರಜನಿ 2 ವರ್ಷಗಳ ಹಿಂದೆ ಕಾಣೆಯಾಗಿದ್ದಳು ಮತ್ತು ಅವಳು ಕೊನೆಯ ಬಾರಿ ಕಾಣಿಸಿಕೊಂಡ ಸ್ಥಳವು ಊರಿನ ಅಂಚಿನಲ್ಲಿರುವ ಪಾಳು ಬಿದ್ದಿದ್ದ ಬಾವಿಗೆ ಸಂಪರ್ಕ ಹೊಂದಿತ್ತು. ಮರುದಿನ ರಾತ್ರಿ ಕೇಳುಗರ ಕರೆಗಳು ಅಗಾಧವಾಗಿದ್ದವು. ಅವರು ಕಾಣೆಯಾದ ಮಹಿಳೆ ರಜನಿ ಮತ್ತು ಗ್ರಾಮದ ಅಂಚಿನಲ್ಲಿರುವ ಬಾವಿಯ ಬಗ್ಗೆ ಮಾತನಾಡಿದ್ದರು. ಕೆಲವರು ವಿಚಿತ್ರ ಕಥೆಗಳನ್ನು ಹಂಚಿಕೊಂಡರೆ, ಇನ್ನು ಕೆಲವರು ಆ ಬಾವಿಯ ಬಗ್ಗೆ ತನಿಖೆ ನಡೆಸಲು ರಿಯಾಳನ್ನು ಒತ್ತಾಯಿಸಿದರು. ಅಂದು ರಾತ್ರಿ ರಜನಿಯ ಧ್ವನಿ ಅವಳನ್ನು ಕಾಡುತ್ತಿತ್ತು. ಆ ಕಾರಣದಿಂದ ಮರುದಿನ ಸಂಜೆ ಸ್ಟುಡಿಯೋಗೆ ಹೋಗುವ ಮೊದಲು ಊರ ಅಂಚಿನಲ್ಲಿರುವ ಪಾಳು ಬಿದ್ದ ಬಾವಿಯ ಬಳಿಗೆ ಹೋದಳು. ಕೈಯಲ್ಲಿ ಟಾರ್ಚ್, ಚಳಿಯಿಂದ ರಕ್ಷಿಸಲು ಸ್ಕಾರ್ಫ್ ಅನ್ನು ತನ್ನ ಮುಖದ ಸುತ್ತಲೂ ರಿಯಾ ಬಿಗಿಯಾಗಿ ಸುತ್ತಿಕೊಂಡಿದ್ದಳು. ಬಾವಿಯ ಹಾದಿಯು ಮಿತಿಮೀರಿ ಬೆಳೆದ ಗಿಡಗಳು ಹಾಗೂ ಪೊದೆಗಳಿಂದ ತುಂಬಿತ್ತು. ಪ್ರತಿ ಹೆಜ್ಜೆ ಇಟ್ಟಾಕ್ಷಣ ಒಣಗಿದ ಎಲೆ ಹಾಗೂ ಸಣ್ಣ ಕೊಂಬೆಗಳ ಶಬ್ದ ಬರುತ್ತಿತ್ತು. ಬಾವಿಯ ಕಲ್ಲುಗಳು ಸವೆದು ಪಾಚಿಯಿಂದ ಮುಚ್ಚಲ್ಪಟ್ಟಿದ್ದವು. ರಿಯಾ ಅದರ ಅಂಚಿಗೆ ಬಂದಾಗ ಅವಳ ಟಾರ್ಚ್ನ ಬೆಳಕು ಕತ್ತಲೆಯ ಆಳವನ್ನು ಬೆಳಗಿಸಿತ್ತು ಮತ್ತು ಕೆಳಗಿನಿಂದ ಒಂದು ಮುಸುಕಾದ ಅಳುವ ಶಬ್ದವು ಬರುತ್ತದೆ. ರಿಯಾ ಹತ್ತಿರ ವಾಲಿದ್ದಳು. ಧ್ವನಿ ಜೋರಾಗಿ ಬೆಳೆಯಿತು. ನಂತರ ಅವಳ ಹಿಡಿತ ತಪ್ಪಿ ಅವಳ ಕೈಯಲ್ಲಿದ್ದ ಟಾರ್ಚ್ ಬಾವಿಗೆ ಬಿದ್ದಿತ್ತು. ಅದರ ಕಿರಣವು ಬಾವಿಯ ಒಳಗಿನ ಗೋಡೆಗಳನ್ನು ಬೆಳಗಿಸುವುದನ್ನು ಅವಳು ನೋಡುತ್ತಿದ್ದಳು. ಕಲ್ಲಿನಲ್ಲಿ ಉಗುರು ಗುರುತುಗಳು ಕಾಣಿಸಿದ್ದವು. ಹಾಗೆ ಕೆಳಭಾಗದಲ್ಲಿ ಬೆಳಕು ಒಂದು ಆಕೃತಿಯನ್ನು ಬಹಿರಂಗಪಡಿಸಿತು. ಚಲನೆಯಿಲ್ಲದ ಅದರ ತಲೆಯು ಅಸ್ವಾಭಾವಿಕವಾಗಿ ತಿರುಚಲ್ಪಟ್ಟಿತ್ತು. ರಿಯಾ ಆಘಾತಗೊಂಡು ಹಿಂದೆ ಸರಿದಳು. ಅವಳ ಹೃದಯ ಬಡಿತ ಹೆಚ್ಚಾಯಿತು. ಅವಳು ತಕ್ಷಣವೇ ತಿರುಗಿ ಓಡಿದ್ದಳು. ಅವಳು ಸುರಕ್ಷಿತವಾಗಿ ರೇಡಿಯೋ ಸ್ಟೇಷನ್ ಮುಟ್ಟುವವರೆಗೂ ನಿಲ್ಲದೆ ಓಡಿದ್ದಳು. ಆ ರಾತ್ರಿ ಅವಳ ಶೋ ನಿರಂತರವಾಗಿತ್ತು. ರಿಯಾ ಸರಿಯಾಗಿ ಗಮನ ಕೊಡಲಾರದೆ ಆ ಬಾವಿ ಮತ್ತು ಅಲ್ಲಿ ಕಾಣಿಸಿದ ಆಕೃತಿಯ ಕುರಿತು ತಲೆಕೆಡಿಸಿಕೊಂಡಿದ್ದಳು. ಮುಂಜಾನೆ 3 ಗಂಟೆಗೆ
ಅವಳ ಕೆಲಸ ಮುಗಿದಾಗ ಅವಳು ಪ್ಯಾಕ್ ಮಾಡಲು ಪ್ರಾರಂಭಿಸಿದಳು. ಅಂದಿನ ಘಟನೆಗಳು ಹಾಗೂ ಕೆಲಸದಿಂದ ಸುಸ್ತಾಗಿದ್ದಳು. ಆಗ ಅವಳ ಕಣ್ಣಿಗೆ ಬಿದ್ದಿದ್ದು ಅವಳನ್ನು ಬೆಚ್ಚಿ ಬೀಳಿಸಿತು. ಬಾವಿಯ ಒಳಗೆ ಬಿದ್ದ ಅವಳ ಟಾರ್ಚ್ ಈಗ ಅವಳ ಟೇಬಲ್ ಮೇಲೆ ಕಾಣಿಸಿತು. ಅದು ಈಗ ತಾನೇ ಬಾವಿಯಿಂದ ಹೊರತೆಗೆದಂತೆ ತೇವವಾಗಿತ್ತು ಹಾಗೂ ಅದರ ಮೇಲೆ ರಕ್ತದ ಕಲೆಗಳಿದ್ದವು. ಅದರ ಬೆಳಕು ಮಿನುಗುತ್ತಿತ್ತು. ಕೋಣೆಯ ಮೂಲಕ ಒಂದು ಚಳಿಗಾಳಿ ಹೊಡೆಯಿತು ಮತ್ತು ಅವಳಿಗೆ ದೂರದಲ್ಲಿ ಒಂದು ಭಯಾನಕವಾದ ನಗು ಕೇಳಿಸುತ್ತದೆ. ಮರುದಿನ ರಾತ್ರಿ ಶೋ ರಿಯಾಳ ಅಸಹಜ ಅನುಭವದ ವಿವರಣೆಯಿಂದ ಆರಂಭವಾಗುತ್ತದೆ. ಅವಳು ಬಾವಿಯ ಅಂಚಿನಲ್ಲಿ ನೋಡಿದ ಉಗುರಿನ ಗುರುತುಗಳನ್ನು, ಆ ಭಯಾನಕವಾದ ಅಳು ಮತ್ತು ಆಳದಲ್ಲಿ ಕಾಣಿಸಿದ ಆಕೃತಿಯನ್ನು ವಿವರಿಸುತ್ತಿದ್ದಾಳೆ. ಅವಳ ಧ್ವನಿ ಕಂಪಿಸಿದರೂ ಅದು ಅವಳ ಭಯವನ್ನು ಮುಚ್ಚಲು ಪ್ರಯತ್ನಿಸುತ್ತಿತ್ತು. ಸ್ಟುಡಿಯೋ ಮಾಮೂಲಿಗಿಂತ ಹೆಚ್ಚು ಚಳಿಯಿಂದ ತುಂಬಿತ್ತು ಮತ್ತು ನಡೆದ ಘಟನೆಗಳು ಅವಳ ಎದೆಯ ಮೇಲೆ ಭಾರದಂತೆ ಒತ್ತುತ್ತಿತ್ತು. ಅಷ್ಟರಲ್ಲಿ ಮತ್ತೊಂದು ಕರೆ ಬಂತು. ಹೆಲೋ, ನೀವು ಮಿಡ್ನೈಟ್ ವಿಸ್ಪರ್ಸ್ನಲ್ಲಿದ್ದೀರಿ ಎಂದು ಸ್ವಾಗತಿಸಿ ತನ್ನ ಧೈರ್ಯ ಕಾಪಾಡಿಕೊಳ್ಳಲು ಪ್ರಯತ್ನಿಸಿದಳು. ಆಮೇಲೆ ಕೇಳಿದ ಧ್ವನಿ ಕೋಪದಿಂದ ಜಿನುಗುತ್ತಿತ್ತು. ಇದೊಂದು ಆಟ ಎಂದು ನೀನು ಭಾವಿಸಿದ್ದೀಯಾ ರಿಯಾ? ಅವರ ಆ ಪಾಪಗಳಿಂದ ನಾನು ಸುಟ್ಟು ಹೋದೆ. ಫ್ಯಾಕ್ಟರಿಯ ಬೆಂಕಿ ಆಕಸ್ಮಿಕವಲ್ಲ. ನಾನು ಕಿರುಚಿದ್ದಾಗ ಅವರು ನನ್ನನ್ನು ನೋಡಿ ನಕ್ಕರು. ನಂತರ ವಿಕೃತ ಹಾಗೂ ಅಮಾನವೀಯ ನಗು ಅವಳನ್ನು ಬೆಚ್ಚಿ ಬೀಳಿಸಿತು. ಅವಳು ಕರೆಯನ್ನು ಕಟ್ ಮಾಡಲು ತಡಕಾಡುತ್ತಾ ಪ್ರಯತ್ನಿಸಿದಳು. ಆಗ ಒಂದು ಕ್ಷಣ ಸ್ಟುಡಿಯೋ ಮಾನಿಟರ್ ಮಿನುಗಿತು ಹಾಗೂ ಮಾನಿಟರ್ನಲ್ಲಿ ಅವಳ ಹಿಂದೆ ಒಂದು ನೆರಳು ನಿಂತಿರುವುದನ್ನು ಕಂಡು ತಕ್ಷಣವೇ ತಿರುಗಿ ನೋಡಿದಾಗ ಅವಳಿಗೆ ಏನೂ ಕಾಣಿಸಲಿಲ್ಲ. ಆದರೆ ಗಾಳಿಯಲ್ಲಿ ಅಲ್ಪವಾದ ಹೊಗೆ ವಾಸನೆ ಹಿಂದುಳಿದಿತ್ತು. ಕೆಲವು ದಿನಗಳ ನಂತರ ರಿಯಾ ತನ್ನ ಸಹೋದ್ಯೋಗಿ ಅಂಜಲಿಯನ್ನು ಕಾರಿಡಾರ್ನಲ್ಲಿ ಭೇಟಿಯಾದಳು. ಅಂಜಲಿ ಎಂದಿನಂತೆ ಲವಲವಿಕೆಯಿಂದ ಇದ್ದಳು. ರೇಡಿಯೋ ಸ್ಟೇಷನ್ನಲ್ಲಿ ಇತ್ತೀಚಿನ ಟೆಕ್ನಿಕಲ್ ಸಮಸ್ಯೆಗಳ ಬಗ್ಗೆ ಮಾತನಾಡುತ್ತಿದ್ದಳು. ರಿಯಾ ಆಲೋಚನೆಯಲ್ಲಿ ಕಳೆದು ಹೋಗಿದ್ದಳು. ಅವಳ ಕಣ್ಣು ಒಂದು ಹಾಲ್ನ ಕೊನೆಯಲ್ಲಿ ಒಂದು ಬಾಗಿಲಿನ ಮೇಲೆ ಬಿತ್ತು. ಅವಳು ಸ್ಟೇಷನ್ಗೆ ಬಂದ ಹೊಸದರಲ್ಲಿ ಆದ ಆರಂಭಿಕ ಟೂರ್ ಸಮಯದಲ್ಲಿ ಅಥವಾ ಅವಳು ಅಲ್ಲಿ ಕೆಲಸ ಮಾಡಿದ ತಿಂಗಳುಗಳಲ್ಲಿ ಎಂದೂ ಅದನ್ನು ಗಮನಿಸಿರಲಿಲ್ಲ. ಹೇ, ಆ ರೂಮ್ ಯಾವುದು ಎಂದು ಅಂಜಲಿಯನ್ನು ಕೇಳಿದ್ದಳು. ಸ್ಟೋರ್ ರೂಮ್ ಇರಬೇಕು, ಯಾವತ್ತೂ ಒಳಗೆ ಹೋಗಿಲ್ಲ ಎಂದಳು ಅಂಜಲಿ. ರಿಯಾಳ ಕುತೂಹಲ ಕೆರಳಿತ್ತು. ಅಂಜಲಿ ಮಾತು ಮುಗಿಸಿ ಹೊರಟ ನಂತರ ರಿಯಾ ಬಾಗಿಲನ್ನು ಸಮೀಪಿಸುತ್ತಾಳೆ. ಸ್ವಲ್ಪ ನೂಕಿದ ಕ್ಷಣ ಬಾಗಿಲು ತೆರೆಯುತ್ತದೆ. ಆ ಕೋಣೆ ಧೂಳು ತುಂಬಿ ಅಲ್ಲಿ ರೆಕಾರ್ಡಿಂಗ್ ಉಪಕರಣಗಳು ಮತ್ತು ಪೆಟ್ಟಿಗೆಗಳು ಸುತ್ತಲೂ ಹರಡಿಕೊಂಡಿದ್ದವು. ಆದರೆ ಒಂದು ವಸ್ತುವು ಎದ್ದು ಕಾಣುತ್ತದೆ. ಅದು ಒಂದು ಕನ್ನಡಿ. ಅದು ಅಲಂಕೃತವಾಗಿತ್ತು. ಅದರ ಅಂಚುಗಳು ವಿಚಿತ್ರ ಚಿಹ್ನೆಗಳಿಂದ ಕೆತ್ತಲಾಗಿತ್ತು. ಅದರ ಗಾಜು ಹೊಗೆಯಿಂದ ತುಂಬಿದ್ದಂತೆ ಅಸ್ಪಷ್ಟವಾಗಿತ್ತು. ರಿಯಾ ಹತ್ತಿರ ಹೋದಂತೆ ಹೊಗೆ ಮಾಯವಾಯಿತು. ರಿಯಾ ಹತ್ತಿರ ಹೋಗಿ ಅದನ್ನು ಮುಟ್ಟಿದಂತೆ ಕಿರುಚುವ ಮುಖಗಳು ಕನ್ನಡಿಯನ್ನು ತುಂಬಿದ್ದವು. ಅವರು ಗಾಜಿನ ಒಳಗಡೆಯಿಂದ ಹೊರಚುತ್ತಿದ್ದಂತೆ ಅವರ ಬಾಯಿ ಅಸ್ವಾಭಾವಿಕವಾಗಿ ಅಗಲವಾಗಿದ್ದವು. ಹಠಾತ್ ಕನ್ನಡಿಯು ಬಿರುಕು ಬಿಟ್ಟು ದೃಶ್ಯಗಳನ್ನು ಛಿದ್ರಗೊಳಿಸಿತು ಮತ್ತು ಒಂದು ಕ್ಷಣ ಅವಳ ಪ್ರತಿಬಿಂಬವು ಭಯಾನಕವಾಗಿ ಅವಳನ್ನು ನೋಡಿ ನಕ್ಕಿತು. ರಿಯಾ ತಕ್ಷಣವೇ ಹಿಂದೆ ಸರಿದಳು. ಅವಳ ಉಸಿರಾಟ ನಿಂತಂತಾಗುತ್ತದೆ. ಮುಂದುವರೆಯುತ್ತದೆ. ಈ ಕಥೆ ಇಷ್ಟವಾಗಿದ್ದಲ್ಲಿ ಹಾಗೂ ಇಂತಹ ಹಲವು ಕಥೆಗಳನ್ನು ಕೇಳಲು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇದು ದೇಸಿ ಹಾಂಟಿಂಗ್ಸ್.